ನೀಟ್ನವರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಝೂಲಜಿ ಅಷ್ಟೇ ಇರೋದು. ಸಿ ಇ ಟಿಯಲ್ಲಾದರೆ ನಾವು ಎಂಜಿನಿಯರಿಂಗ್ ಲೈನಿಗೆ ಹೋಗ್ಬೇಕಾದ್ರೆ PCM, ಮೆಡಿಕಲ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಎಕ್ಸೆಪ್ಟ್ ನೀಟ್ ಬರುವಂಥ ಬೇರೆ ಬಿಟ್ಟರೆ ಅಂಥದಕ್ಕೆಲ್ಲಿರುವಂಥದ್ದು PCB, ಅದೆಲ್ಲರಿಗೂ ಗೊತ್ತಿದೆ. ಬಟ್ ಯಾವುದೇ ಇದ್ರೂ ಕೂಡ ನೀವು ನೀಟ್ ಬರೆಯೋರಿದ್ದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಕಾಮನ್ ಆಗಿರ್ತದೆ ಅಲ್ಲಿ ಸಿಲೆಬಸ್, NCERT ಸಿಲೆಬಸ್. ಹಾಗಾಗಿ ನೀವು ನೀಟ್ ಎಕ್ಸಾಮ್ ಬರೆಯೋರಾಗಿದ್ದರೂ ಕೂಡ JEE ಇದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದನ್ನು ಮರೆತು ಬಿಡಬೇಡಿ. ನೀಟಿದಂತೂ ಮಾಡಲೇಬೇಕು, ಮಾಡ್ತೇವೆ ನಾವು. ನೀಟ್ ಬರೆಯೋರು ಅಂತ ಹೇಳಿದರೆ ನೀಟಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ತೇವೆ. ಬಟ್ ನೀಟಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳಿದರೂ ಕೂಡ ನೀವು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಇದ್ದು JEE ಕ್ವಶನ್ಸ್ ಕೂಡ ಸಾಲ್ವ್ ಮಾಡಬೇಕು. JEE ಮೇನ್ಸ್, JEE ಮೇನ್ಸ್ ಇದ್ದು ಕ್ವಶನ್ ಸಾಲ್ವ್ ಮಾಡಲೇಬೇಕು. ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ ನಾವು ಸಾಲ್ವ್ ಮಾಡ್ತೇವೆ ಅಷ್ಟು ನಮಗೆ ಹೆಲ್ಪ್ ಆಗುವಂಥದ್ದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಹೇಳಿದ್ದು ನಾನು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ, ಇಷ್ಟು ಬರಲೇಬೇಕು ಅಂತೇಳಿ. ಸೆಕೆಂಡ್ ಪಾಯಿಂಟ್ ನಾನು ಹೇಳಿದ್ದು ಯಾವುದು ಹೇಳಿ, ಮಾಕ್ ಟೆಸ್ಟ್ಗಳು, ತುಂಬ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನು ತಗೊಳ್ಳುವಂಥದ್ದು. ಥರ್ಡ್ ಪಾಯಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದು ನೀವು ನೀಟ್ ಬರೆಯೋರಾಗಿದ್ದರೂ ಕೂಡ ಅದರಲ್ಲಿ ಮ್ಯಾಥ್ಸ್ ಬಿಡಿ, ನೀವು ನೀಟ್ ಬರೆಯೋರೆ ಮ್ಯಾಥ್ಸ್ ಬೇಡ, ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಕಾಮನ್ ಆಗಿರ್ತದೆ. JEE ಮೇನ್ಸಲ್ಲಿ ಈಗ ಗೊತ್ತಿರ್ಬೋದು, ಮೊನ್ನೆಷ್ಟೇ JEE ಮೇನ್ಸ್ ಎಕ್ಸಾಮ್ ಆಯಿತು. ಮೊನ್ನೆ JEE ಮೇನ್ಸ್ ಎಕ್ಸಾಮಲ್ಲಿ ಬರ್ದಿದ್ದೀರಿ, ಹೆಚ್ಚಿನವರೆಲ್ಲ ಬರ್ದಿದ್ದೀರಿ. ಓಕೆ, ಹೆಚ್ಚಿನವರೆಲ್ಲ ಎಕ್ಸಾಮ್ ಬರ್ದಿದ್ದೀರಿ, JEE ಮೇನ್ಸ್ ಎಕ್ಸಾಮ್ ಬರ್ದಿದ್ದೀರಾ. ಸೊ ನಿಮಗೆ ಬೇರೆ ಬೇರೆ ಸ್ಲಾಟಲ್ಲಿ ಬೇರೆ ಬೇರೆ ಎಕ್ಸಾಮ್ ಆಗಿದೆ, ಎಲ್ಲ ಕ್ವಶನ್ ಪೇಪರ್ಸಿಗೆ ಸದ್ಯದಲ್ಲಿ ಸಿಗ್ತದೆ ನಿಮಗೆ, ಹೆಚ್ಚಿನವರಿಗೆಲ್ಲ ಸಿಕ್ಕಿರ್ಬೋದು. ಅದರ ಆನ್ಸರ್ ಕೀ ಸಿಗ್ತದೆ, ಅದನ್ನೆಲ್ಲ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ತುಂಬ ಕ್ವಶನ್ ಪೇಪರ್ಸ್ಗಳಿದೆ, ಎಲ್ಲ JEE ಮೇನ್ಸ್ ಕೂಡ ಸಾಲ್ವ್ ಮಾಡಿ, ಫಿಸಿಕ್ಸ್ ಕೆಮಿಸ್ಟ್ರಿ. ಯಾಕೆಂದರೆ ಈಗ ನೀಟ್ನವರಿಗೆ ಬಯಾಲಜಿಯಲ್ಲಿ 360ಗೆ 360 ಸ್ಕೋರ್ ಮಾಡ್ತೀರಿ, ಹೆಚ್ಚಿನವರೆಲ್ಲ ಬಯಾಲಜಿ ಈಸಿ. ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ, ಬಯಾಲಜಿ ಕಂಪೇರ್ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ವೊಲಟೈಲ್, ಮರ್ತೋಗ್ತದೆ. ನೀಟ್ನವ್ರಿಗೆ ಮೆಮರಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಕೆಮಿಸ್ಟ್ರಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ಮೆಮರಿ ಕೂಡ ಯೂಸ್ ಮಾಡಬೇಕು. ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಶುಡ್ ರೈಟ್ ಆ್ಯಂಡ್ ಲರ್ನ್, ಅದೆಲ್ಲ ಕಾನ್ಸೆಪ್ಟ್ ಇದೆ, ಅದು ಮತ್ತೊಮ್ಮೆ ಹೇಳುವ. ಬಟ್ ಏನೇ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಕೆಮಿಸ್ಟ್ರಿ ಕೂಡ ಓದಬೇಕಾಗ್ತದೆ ಜಾಸ್ತಿ. ಇನ್ನು ಫಿಸಿಕ್ಸ್, ಹೆಚ್ಚಿನವರಿಗೆ ಫಿಸಿಕ್ಸೇ ಕಷ್ಟ, 150 ಸ್ಕೋರ್ ಮಾಡೋದು ಕಷ್ಟ ಫಿಸಿಕ್ಸಲ್ಲಿ. ಸೊ ಹಾಗಾಗಿ ಫಿಸಿಕ್ಸನ್ನು ಜಾಸ್ತಿ ಟೈಮ್ ಕೊಡಬೇಕು. ಯಾವ್ದು ನಿಮ್ಗೆ ಕಷ್ಟ ಆಗ್ತದೆ ಜಾಸ್ತಿ ಟೈಮ್ ಕೊಡಿ. ಬಟ್ ಟೋಟಲ್ ಆಗಿ ನಿಮ್ಮ ಏನು ಏಮಿದೆ, ಗೋಲ್ ಇದೆ, 720ಗೆ 720 ಅಥವಾ 700 ಅಥವಾ 650. ಸೊ ಯಾಕೆಂದರೆ ಈ ವರ್ಷ 720 ತುಂಬ ಕಷ್ಟ. ಬಟ್ ಎನಿಹೌ ನಿಮಗೀಗ ಏಮ್ಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಷ್ಟು ಟಾಪ್ ಬರಲೇಬೇಕು, ಮಾರ್ಕ್ ಬರಲೇಬೇಕು. ಹಾಗಾಗಿ ಸೊ ನೀವು ಆ ಥರ ಕಾನ್ಸೆಪ್ಟ್ ಟಾರ್ಗೆಟ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಹೇಳ್ತಿದ್ದೆ, ಥರ್ಡ್ ಪಾಯಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ನೀಟ್ ಬರೆಯೋರಾಗಿದ್ದರೂ ಕೂಡ JEE ಮೈನ್ಸ್ ಇದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇದ್ದು ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು ಎಲ್ಲರೂ ಕೂಡ. ಓಕೆ, ಗೊತ್ತಾಗ್ತದೆ ಅಲ್ಲ? ಎಸ್. ಇನ್ನು ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ, ನಾವು ಪ್ರತಿ ಮಾಕ್ ಟೆಸ್ಟ್ಗಳನ್ನು ಬರೆದಾಗಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೇವೆ, ಖುಷಿಪಡಿ, ನೀವು ಎಂಜಾಯ್ ಮಾಡಿ. ಪ್ರತಿ ದಿವಸ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ನಾವು, ಇಲ್ಲದಿದ್ದರೆ ಸಾಧ್ಯ ಇಲ್ಲ, ನಾವು ಟಾರ್ಗೆಟ್ ರೀಚ್ ಆಗಲಿ ಸಾಧ್ಯ ಇಲ್ಲ. ಸೊ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡ್ದು. ಸೊ ನೀಟ್ ಎಕ್ಸಾಮ್ವರೆಗೂ ನಿಮಗೆ ಆಪ್ಷನ್ ಇದೆ, ಪ್ರತಿ ದಿವಸ ಇಂಪ್ರೂವ್ ಆಗಲೇಬೇಕು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಈ 720 ಮಾರ್ಕ್ ಎಕ್ಸಾಮನ್ನು ಮಿನಿಮಮ್ 25 lakhs ಜನ ಬರೀತಾ ಇದ್ದಾರೆ. ಎಷ್ಟೋ ಮಂದಿ ಲಾಂಗ್ ಟರ್ಮ್ ಅಂದರೆ ರಿಪೀಟರ್ ತಗೊಂಡು ಬರೀತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಷ್ಟು ಎಫರ್ಟ್ ಹಾಕಬೇಕು ಅಂತ ಹೇಳಿದರೆ, ಬೋರ್ಡಲ್ಲಿ ಬರ್ತದೆ ಹೆಚ್ಚಿನವರಿಗೆಲ್ಲ, ಬೋರ್ಡಲ್ಲಿ ಈಗ ಥಿಯರಿ ಎಕ್ಸಾಮಲ್ಲಿ 600ಗೆ 600 ಸ್ಕೋರ್ ಮಾಡ್ತೇವೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಚೀವ್ ಮಾಡಿದರೆ ಏನು ಸಾಧ್ಯ ಇದೆ? ಅದು ಮೈನಾಗಿ ಯಾಕೆ ಕಷ್ಟ ಆಗ್ತದೆ ಫಸ್ಟ್ ಯಾಕಂತ ಹೇಳಿ, ನಮ್ಮಲ್ಲಿ ಕರ್ನಾಟಕ ಬೋರ್ಡ್ ಅವರಿಗೆ 11th ಅಥವಾ ಫಸ್ಟ್ PUCಯಲ್ಲಿ ಸ್ವಲ್ಪ ಹೋಲ್ಡ್ ಕಮ್ಮಿ ಇರ್ತದೆ. ಸೊ ಫಸ್ಟ್ PUCಯ ಕಾನ್ಸೆಪ್ಟನ್ನು ನೀವು ತರೋ ಮಾಡೋದಿದ್ದರೆ ನೀಟಿಗೆ 50% ಫಸ್ಟ್ PUC ಬಂದೇ ಬರ್ತದೆ. ಈಗ CET ಬರೆಯೋರಿಗಾದರೆ ಒಂದು ಚಾನ್ಸ್ ಇದೆ, ಏನು ಅಂತ ಹೇಳಿದರೆ ಒಂದು 40% ಫಸ್ಟ್ PUC ಬರೋದು, 60% 12th ಅಂದರೆ ಸೆಕೆಂಡ್ PUC ಬರೋದು. ಬಟ್ ನಮಗೆ ನೀಟ್ ಬರೆಯೋರಿಗೆ ವೆರಿ ಇಂಪಾರ್ಟೆಂಟ್, ನೀಟ್ ಬರೆಯೋರಿಗೆ ನಮಗೆ ಜಾಸ್ತಿ ಕಾನ್ಸೆಪ್ಟ್ ಇರೋದು ಯಾವುದು ಅಂತ ಹೇಳಿದರೆ ಹಾಗೇನಿಲ್ಲ, ಈಕ್ವಲ್ 11th ಮತ್ತು 12th ಈಕ್ವಲ್ ಇದೆ. ಸೊ ನಾವೇನು ಮಾಡ್ತೇವೆ, ಫಸ್ಟ್ PUC ಬಂದಾಗ ಸ್ವಲ್ಪ ಏನೋ ಕಾಲೇಜ್ ಬಂದಾಗ ಸ್ವಲ್ಪ ಟೈಮ್ ತೆಕ್ಕೊಳ್ತೇವೆ, ಸೆಟ್ ಆಗಲಿಕ್ಕೆ, ನಮಗೆ ರೆಡಿ ಆಗಲಿಕ್ಕೆ ಎಲ್ಲ ಟೈಮ್ ತೆಕ್ಕೊಳ್ತೇವೆ. ಹಾಗಾಗಿ ನೀವು 11th ಬ್ಯಾಕ್ ಉಳಿತೀರಾ. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಸೊ ಇದೇ ಥರ ನೀವು ಮಾಡಬೇಕು ಅಂತ ಹೇಳೋ ಕಾರಣ ಕೇಳ್ತಿದ್ದೇನೆ. ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಫಸ್ಟ್ PUCಗೆ ಜೂನಲ್ಲಿ ಕಾಲೇಜ್ ಸ್ಟಾರ್ಟ್ ಆದರೆ ರೆಗ್ಯುಲರ್ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಕ್ಲಾಸ್ ಮಾಡುವಂಥದ್ದು, ಥಿಯರಿ ಮತ್ತು ಕೋಚಿಂಗ್ ಸೈಮಲ್ಟೇನಿಯಸ್ಲಿ ಆಗ್ತಾ ಹೋಗ್ತದೆ. ಡಿಸೆಂಬರಿಗೆ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಸ್ಟಾರ್ಟ್ ಮಾಡಿಬಿಡ್ತೇವೆ.
ಸೆಕೆಂಡ್ ಪಿ ಯು ಸಿ ಸೆಪ್ಟೆಂಬರ್ ಆಗಸ್ಟಿಗೆ ಹಾಗೂ ಕಂಪ್ಲೀಟ್ ಮುಗ್ದೋಗ್ತದೆ. ಈಗ ಪ್ರೆಸೆಂಟ್ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಆಗಸ್ಟಿಗೆ ಕಂಪ್ಲೀಟ್ ಸಿಲೆಬಸ್ ಮುಗ್ದೋಗಿತ್ತು. ಆಗಸ್ಟ್ 31ಗೆ ವಿತ್ ನೀಟ್ JEE CET ಒಂದು ರೌಂಡ್ ಮುಗ್ದೋಗಿತ್ತು. ಆಮೇಲೆ ಏನು ಮಾಡಿದೆವು ನಾವು ಅಂತ ಹೇಳಿದರೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ಮಂತ್ ಬರೀ ನಾವು ಫಸ್ಟ್ ಪಿ ಯು ಸಿಯ ಕಾನ್ಸೆಪ್ಟನ್ನೇ ರಿಪೀಟ್ ಮಾಡಿದೆವು. ನೀಟ್ನವರಿಗೆ ಬರೀ ನೀಟ್ ಮಾತ್ರ, PCB ಮಾತ್ರ, ಎಂಜಿನಿಯರಿಂಗ್ ಹೋಗುವವರಿಗೆ PCM ಮಾತ್ರ, ಬರೀ ಫಸ್ಟ್ ಪಿ ಸಿದು ಮಾತ್ರ ರಿಪೀಟ್ ಮಾಡಿದೆವು. ಸೊ ಈ ಥರ ಫಸ್ಟ್ ಪಿ ಸಿ ಮಾತ್ರ ರಿಪೀಟ್ ಮಾಡಿದ್ರಿಂದಾಗಿ ನಮ್ಮ ಮಕ್ಕಳು ಫಸ್ಟ್ ಪಿ ಯು ಸಿಯಲ್ಲಿ ತುಂಬ ಇಂಪ್ರೂವ್ ಆಗ್ತದೆ ಮಾರ್ಕಲ್ಲಿ. ಫಸ್ಟ್ ಪಿ ಸಿ ಮಾತ್ರ ಮಾಡಿದವರಿಗೆ ಪುನಃ ಸೆಕೆಂಡ್ ಪಿ ಯು ಸಿಲಿರುವಾಗ ಒಂದು ರೌಂಡ್ ನೀಟ್ ಮುಗಿಸಿ ವಿತ್ ಕೋಚಿಂಗ್ ಮುಗಿಸಿ ನಾವು ಮತ್ತೆ ಅವರಿಗೆ ಆಗಸ್ಟ್ ನಂತರ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು ಬರೀ ನಾವು ಅವರಿಗೆ ಫಸ್ಟ್ ಪಿ ಯು ಸಿಯ ಕೋಚಿಂಗ್ ಕೊಟ್ಟ ಕಾರಣ ಅವರಿಗೆ ತುಂಬ ಒಂದು ಫಸ್ಟ್ ಪಿ ಯು ಸಿಯಲ್ಲಿ ರೆಡಿ ಆಗಲಿಕ್ಕೆ ಟೈಮ್ ಸಿಕ್ಕಿದೆ. ಸೊ ಅದನ್ನು ನೀವು ಕೂಡ ಮಾಡಲೇಬೇಕು. ಯಾಕಂತ ಹೇಳಿದರೆ ಸೆಕೆಂಡ್ ಪಿ ಯು ಸಿ ಅವರಿಗೆ ಪ್ರೆಸೆಂಟ್ 12th ಇದ್ದವರಿಗೆ ಸೆಕೆಂಡ್ ಪಿ ಯು ಸಿ ಕಾನ್ಸೆಪ್ಟಲ್ಲಿ ಸ್ಕೋರ್ ಮಾಡಿ ತುಂಬ ಈಸಿ. ಬಟ್ ನಿಮ್ಮ ಮಾರ್ಕ್ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ಫಸ್ಟ್ ಪಿ ಯು ಸಿಯಲ್ಲಿ ಮಾರ್ಕ್ ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಟೈಮ್ ಕೊಡಿ. ಇನ್ನಿರುವಂಥ ಒಂದು 100 ಡೇಸಲ್ಲಿ ನಿಮ್ಮ ಯಾವ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಲಿಲ್ಲ, ಪೆಂಡಿಂಗ್ ಇದೆ, ಅದಕ್ಕೆ ಟೈಮ್ ಕೊಡಿ. ಸೊ ಪ್ರತಿ ದಿವಸ ನಾವು ಇಂಪ್ರೂವ್ ಆಗ್ತಾ ಹೋಗಬೇಕು. ಪರ್ ಡೇ 1 ಮಾರ್ಕ್ ಆದರೂ ಜಾಸ್ತಿ ಆಗಲೇಬೇಕು. ನಮ್ಮ ಚೇತನ್ ರಾಮ್ ಸರ್ನ ಮೋಟಿವೇಶನ್ ಟಾಕ್ ಕೇಳಿದ ಮೇಲೆ ಖಂಡಿತ ಎಲ್ಲರೂ ಆ್ಯಕ್ಟಿವೇಟ್ ಆಗಿದ್ದೇವೆ ನಾವೆಲ್ಲ. ಹಾಗಾಗಿ ಪರ್ ಡೇ 1 ಮಾರ್ಕ್ ಜಾಸ್ತಿ ಆದರೂ ಕೂಡ, ಈಗ ನಮ್ಮ ಹುಡುಗ ಹೇಳಿದ 550 ಎಷ್ಟು ಸ್ಕೋರ್ ಮಾಡ್ತಿದ್ರಿ, 520, ಆರಾಮ್ಸೆ ಇನ್ನು 100 ಡೇಸ್ ಇದೆ 620 ಸ್ಕೋರ್ ಮಾಡ್ಬೋದು. 100% 620 ಸ್ಕೋರ್ ಮಾಡಿದರೆ ಈ ವರ್ಷ ಅಂತೂ ಒಳ್ಳೆಯ ಸ್ಕೋರ್ ಅದು. ಈ ವರ್ಷ ಅಂದರೆ ಪ್ರೆಸೆಂಟ್ ಇಯರ್. ಲಾಸ್ಟ್ ಇಯರ್ವರೆಗೆ ನಮ್ಗೆ ಗೊತ್ತಿದೆ 600 ಬಂದರೂ ಕೂಡ ಸ್ವಲ್ಪ ಕಷ್ಟ ಇತ್ತು. ಬಟ್ ಈ ವರ್ಷ ಏನಾಗ್ತದೆ ಅಂತ ಹೇಳಿದರೆ ನೋ ಚಾಯ್ಸಲ್ಲಿ ತೆಗೆದಿದ್ದಾರೆ ಲಾಸ್ಟಿಗೆ. ಅಂದರೆ ಮೊದಲು ಕೋವಿಡ್ಗಿಂತ ಮೊದಲು ಯಾವ ಥರ ಪ್ಯಾಟರ್ನ್ ಇತ್ತು, ನೀಟ್ ಪ್ಯಾಟರ್ನ್ ಇತ್ತು, ಅದೇ ಪ್ಯಾಟರ್ನನ್ನು ಮತ್ತೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಈ ವರ್ಷ ಹೆಚ್ಚಿನ ಅಂಶ 1,500 4 ಮೆಡಿಕಲ್ ಕಾಲೇಜ್ಗಳು ಹೊಸ್ತು ಬರ್ತಾ ಇದೆ, ಗೊತ್ತಿರ್ಬೋದು ಎಲ್ರಿಗೂ ಕೂಡ. ಹಾಗಾಗಿ ಮೊದಲೊಂದು 12,500 ಸೀಟ್ ಇತ್ತು ಕರ್ನಾಟಕದಲ್ಲಿ, ಮೆಡಿಕಲ್ ಸೀಟ್ ಇತ್ತು. ಈ ವರ್ಷ ಮತ್ತೆ 1,500 ಸೀಟ್ ಜಾಸ್ತಿ ಆಗ್ತಾ ಇದೆ. ಏನು ಜಾಸ್ತಿ ಆದರೂ ಕೂಡ ಕಾಂಪಿಟೇಷನ್ ಅಷ್ಟೇ ಜಾಸ್ತಿ ಆಗ್ತಾ ಇದೆ, ಅಷ್ಟೇ ಮಂದಿ ನೀಟ್ ಆಸ್ಪಿರೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಬೇರೆ ಆಪ್ಷನ್ ಇಲ್ಲ. ಸೊ ಕರೆಕ್ಟಾಗಿ ಓದಿದರೆ ಆಯಿತು. NCERT ಎಷ್ಟು ಸರ್ತಿ ಓದಿ ಆಗಿದೆ ನಿಮ್ದು? NCERT ಎಷ್ಟು ಸರ್ತಿ ಓದಿ ಆಗಿದೆ ಕಂಪ್ಲೀಟ್? ಎಸ್, ಓಕೆ. NCERT ಮಿನಿಮಮ್ ಅಂದರೆ ಒಂದು 3 to 4 ಟೈಮ್ಸ್ ಓದಿ ಆಗಲೇಬೇಕು. ಫೈನಲ್ ಎಕ್ಸಾಮ್ ಬರೆಯೋ ಮೊದಲು NCERT ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಮಿನಿಮಮ್ 3 to 4 ಟೈಮ್ ಕಂಪಲ್ಸರಿ ಓದಿಯಾಗಿರಬೇಕು. ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಅದರ ಬ್ಯಾಕ್ ಸೈಡ್ ಸಮ್ಮರಿ ಇದೆ, ಅದು ಓದಬೇಕು. ಆಮೇಲೆ ಎಕ್ಸಸೈಸ್ ಇದೆ, ಅದು ಸಾಲ್ವ್ ಮಾಡಬೇಕು. ಆಮೇಲೆ ಇಲ್ಲಿ ಬಾಕ್ಸ್ ಒಳಗೆ ಬರ್ದಿರ್ತಾರೆ, ಗೊತ್ತಿರ್ಬೋದು, ಬಾಕ್ಸ್ ಒಳಗೆ ಯೆಲ್ಲೋ ಕಲರಲ್ಲಿದೆ, ಆರೆಂಜ್ ಕಲರ್ ಇದೆ, ಎಲ್ಲ ಯಾವುದು ಬಿಡಲಿಕ್ಕೆ ಇಲ್ಲ NCERT ಎಕ್ಸೆಪ್ಟ್ ಅದು ನಮ್ಮದು ಕರ್ನಾಟಕದಿದೆಲ್ಲ ಫಸ್ಟ್ ಪೇಜ್ ಲಾಸ್ಟ್ ಪೇಜ್, ಅದು ಬೇಡ ಅಷ್ಟೇ, ಉಳಿದೆಲ್ಲ ಓದಿರ್ಬೇಕು ನೀವು. ಅದರೊಟ್ಟಿಗೆ ಎಕ್ಸಾಂಪ್ಲರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಎಕ್ಸಾಂಪ್ಲರ್ ಅಂತೂ 100% ನೀವು ಎಕ್ಸಾಂಪ್ಲರ್ ಸಾಲ್ವ್ ಮಾಡಲೇಬೇಕು. ನೀವು ನೀಟ್ ಬರೆಯೋರಿರಲಿ, CET ಬರೆಯೋರಿರಲಿ, JEE ಬರೆಯೋರಿರಲಿ, ಎಕ್ಸಾಂಪ್ಲರ್ ಸಾಲ್ವ್ ಮಾಡದಿದ್ದರೆ ನಾವು ಸಾಧ್ಯವಿಲ್ಲ. ನಾವೇನು ಮಾಡ್ತೇವೆ ಕೆಲವೊಮ್ಮೆ ಅಂತ ಹೇಳಿದರೆ, ಸೊ ಇದನ್ನೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೇವೆ. NCERT ನಮಗೆಲ್ಲ ತುಂಬ ಈಸಿ ಇದೆ, NCERT ಬೇಡ, ಯಾವುದೋ ದೊಡ್ಡ ಹೈಯರ್ ಆಥರ್ ಬುಕ್ಕು, ದೊಡ್ಡ ಬುಕ್ ಅಂತ ತಗೊಂಡು ಓದ್ತೇವೆ ನಾವು. ಬಟ್ ನಮ್ಮದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದರೆ, ಎಲ್ಲಿ ಪ್ರಾಬ್ಲಮ್ ಆಗೋದು? ನಾವು NCERT ಓದಿರೋದಿಲ್ಲ, ಎಕ್ಸಾಂಪ್ಲರ್ ಬುಕ್ಕೆ ಸಾಲ್ವ್ ಮಾಡಿರೋದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ನೇ ಸಾಲ್ವ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಹೇಗೆ ಸಾಧ್ಯ ಹೇಳಿ? ಸೊ ಫಸ್ಟ್ ನಮಗೆ ಬೇಸಿಕ್ NCERT ಕರೆಕ್ಟಾಗಿ ಮಿನಿಮಮ್ 3 to 4 ಟೈಮ್ಸ್ ಓದಿ ಆಗಲೇಬೇಕು. ಆಮೇಲೆ ನಿಮಗೆ ಯಾವುದು ಬೇರೆ ಒಳ್ಳೊಳ್ಳೆ ಬುಕ್ಸ್ ಇದೆ ರೆಫರ್ ಮಾಡಿ, ಅಥವಾ ಆನ್ಲೈನ್ ಟೆಸ್ಟ್ ಸೀರೀಸ್ ಬರೀರಿ, ಅಥವಾ ಆನ್ಲೈನ್ ಕ್ಲಾಸ್ ಕೇಳಿ. ಯಾವಾಗ NCERT ಓದಿ ಆದರೆ ಮಾತ್ರ. NCERT ಓದಿ ಆಗಲಿಲ್ಲ, ಆನ್ಲೈನ್ ಕ್ಲಾಸ್ ಕೇಳಿ ಏನು ಸಾಧನೆ ಮಾಡಲಿಕ್ಕಿದೆ? ಕರೆಕ್ಟ್ ಅಲ್ವಾ? ಸೊ NCERT ಮಿನಿಮಮ್ ಅಂದರೂ ಕೂಡ 3 to 4 ಟೈಮ್ ಕಂಪ್ಲೀಟಾಗಿ ಓದಿರಬೇಕು. ಎಕ್ಸಾಂಪ್ಲರ್ ಇರ್ಬೋದು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಮಾಕ್ ಟೆಸ್ಟ್ಗಳು, ಆನ್ಲೈನಲ್ಲಿ ಮಾಕ್ ಟೆಸ್ಟ್ಗಳನ್ನ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೊಳ್ಳಿ. ಬಟ್ ನೀವು ಹೈಯರ್ ಎಂಡ್ ಬುಕ್ ಓದೋ ಬದಲು, ಅಥವಾ ದೊಡ್ಡ ಆಥರ್ ಬುಕ್ ಓದೋ ಮೊದಲು ಫಸ್ಟಿಗೆ ನಾವು NCERT ಕಂಪ್ಲೀಟ್ ಮಾಡಲೇಬೇಕು. ಮತ್ತು ಪ್ರತಿ ದಿವಸ ನಾವು ಇಂಪ್ರೂವ್ ಆಗ್ತಾ ಖುಷಿ ಪಡಬೇಕು, ನಾವು ಗೋಲಿಗೆ ರೀಚ್ ಆಗ್ತಾ ಇದ್ದೇವೆ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ. ಸೊ ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಎನಿಹೋ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ. ಯಾಕೆಂತ ಹೇಳಿದರೆ ಸೆಕೆಂಡ್ PU ಸಿ ಮಕ್ಕಳು ನಾವು 12th ಇದ್ದೇವೆ, ನಾವು ಒಂದು ನಮ್ಮ ಡ್ರೀಮ್ ಏನಿದೆ ಮೆಡಿಕಲ್ ಮಾಡಬೇಕು ಅಂತೇಳಿ ಅದರ ಟುವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಲೇಬೇಕು. ಪ್ರತಿ ದಿನ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಒಂದು ದಿನ ಕೂಡ ನಾವು ಇನ್ನಿರುವಂಥ 100 ಡೇಸಲ್ಲಿ 0 ಡಿಸ್ಟ್ರಾಕ್ಷನ್ ಇರಲಿಕ್ಕೆ ಇಲ್ಲ. ಕಾನ್ಸಂಟ್ರೇಟ್ ಆಗಿ ವರ್ಕ್ ಮಾಡಬೇಕು. ಡಿಸ್ಟ್ರಾಕ್ಷನ್ ಬಂದರೆ ಹೋಯ್ತು. ಸೊ ಈಗ ನಿಮ್ಮ ಇಮ್ಯಾಜಿನ್ ಮಾಡಿ, ಒಂದು ದೊಡ್ಡ ಅಚೀವ್ಮೆಂಟ್ ಯಾವುದೇ ಇರ್ಬೋದು. ಈಗ ವರ್ಲ್ಡ್ ಕಪ್ಗೆ ಕ್ರಿಕೆಟರ್ಸ್ ಯಾವ ಥರ ರೆಡಿ ಆಗ್ತಾರೆ ಲಾಸ್ಟ್ ಡೇಸಲ್ಲಿ, ಫ್ಯೂ ಡೇಸ್ ಅಲ್ವಾ? ಅಥವಾ ನಮ್ಮ
ಒಂದೇನೋ ಒಂದು ಗ್ರೇಟ್ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಲಾಸ್ಟ್ 100 ಡೇಸ್ ಹೇಗೆ ಇಂಪಾರ್ಟೆಂಟ್ ಇದೆ ಅದೇ ಥರ. ಸೊ ನೀಟ್ ಅಚೀವರ್ಸ್ಗೆ, CET ಅಚೀವರ್ಸ್ಗೆ, JEE ಅಚೀವರ್ಸ್ ಇರುವಂಥ ಒಂದು ಲಾಸ್ಟ್ 100 ಡೇಸ್ ನಾವು ಅಷ್ಟು ಇಂಪಾರ್ಟೆಂಟಾಗಿ ತಗೊಂಡ್ರೆ ಮಾತ್ರ ಸಾಧ್ಯ. ಸೊ ತುಂಬ ಲೈಟಾಗಿ ತಗೊಂಡು ಸಾಧ್ಯ. ಈಗ 2020 ಮ್ಯಾಚಲ್ಲಿ ಲಾಸ್ಟ್ 4 ಓವರ್ ಡೆತ್ ಓವರ್ಸ್ ಅಂತ ಹೇಳ್ತಾರೆ, ಗೊತ್ತಿರ್ಬೋದು ನಿಮಗೆ, ಕರೆಕ್ಟ್ ಅಲ್ಲ? ಸೊ ಅಲ್ಲಿ ಒಳ್ಳೆ ಬೌಲರ್ ಆಗಿದ್ದರೆ ಒಳ್ಳೆ ಬೌಲಿಂಗ್ ಮಾಡಬೇಕವ. ನೀವು ಬ್ಯಾಟ್ಸ್ಮನ್ ಆಗಿದ್ದರೆ ಆ 4 ಓವರಲ್ಲಿ ಎಷ್ಟು 6-4 ಬಾರಿಸ್ತೀರಿ, ಅದರ ಮೇಲೆ ಮ್ಯಾಚ್ ವಿನ್ ಆಗ್ಬೋದು, ಅದು ಸೋಲ್ಬೋದು. ಸೊ ಹಾಗೆ ನೀವೀಗ ನೀಟ್ನವರು, JEE CET ಆಸ್ಪಿರೆಂಟ್ಸ್ನವರು ಇನ್ನಿರುವಂಥ ಲಾಸ್ಟ್ 4 ಮಂತ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಷ್ಟರವರೆಗೆ ಏನು ಮಾಡಿದರೆ ಅದು ಕೌಂಟ್ ಬರುವುದಿಲ್ಲ. ಇನ್ನಿರುವಂಥ 4 ಮಂತಲ್ಲಿ ನಾವು ಏನು ಮಾಡ್ತೇವೆ ಅದರ ಮೇಲೆ ನಮ್ಮ ಫ್ಯೂಚರ್ ನಿಂತಿರುವಂಥದ್ದು. ಹಾಗಾಗಿ ಒಂದು ಡಿಸ್ಟ್ರಾಕ್ಷನ್ ಇರಲಿಕ್ಕೆ ಇಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಅದರಲ್ಲಿ ನಮ್ಮಲ್ಲಿ ಅಂತೂ ನಾವು ಮಕ್ಕಳಿಗೆ ಮೊಬೈಲ್ ಕೊಡೋದೇ ಇಲ್ಲ. ನಮ್ಮ ಹಾಸ್ಟೆಲಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತದೆ, ಮೊಬೈಲ್ ಇಲ್ಲವೇ ಇಲ್ಲ, TV ಇಲ್ಲ. ಆನ್ಲೈನ್ ಕ್ಲಾಸ್ ಮೊದಲು ನಾನು ಹೇಳಿದೆ, ಫಸ್ಟ್ 4 ರೌಂಡ್ NCERT ಕಂಪ್ಲೀಟ್ ಮಾಡಿರ್ಬೇಕು, ಆಮೇಲೆ ಆನ್ಲೈನ್ ಕ್ಲಾಸ್ ಕೇಳಲಿಕ್ಕೆ ಇದೆ ಅವಕಾಶ ಇದೆ. 4 ರೌಂಡ್ NCERT ಆದರೆ ಮಿನಿಮಮ್ ಅಂದರೂ ಕೂಡ 600 ಮಾರ್ಕ್ ಅಚೀವ್ ಮಾಡ್ಬೋದು, ಆಮೇಲೆ ಆನ್ಲೈನ್ ಕ್ಲಾಸ್ ಕೇಳಿ. ಬಟ್ ಟೆಸ್ಟ್ ಸೀರೀಸ್ ತಗೊಳ್ಬೋದು ತುಂಬ. ಸೊ ಹಾಗೆ ಇದನ್ನೆಲ್ಲ ನಾವು ಡಿಸ್ಟ್ರಾಕ್ಷನ್ಸ್ ಯಾವುದಿದೆ ನಿಮಗೆ, ಫ್ರೆಂಡ್ಶಿಪ್ ಎಲ್ಲ ಇದೆ. ಮತ್ತು ನೀವು ಡಾಕ್ಟರ್ ಆದಮೇಲೆ ನೋಡಿ, ನಮ್ಮ ಹುಡುಗ ಮೊನ್ನೆ ಬಂದಿದ್ದ ಪ್ರಜ್ವಲ್ ಅಂತೇಳಿ, ಈಗ ಏಮ್ಸಲ್ಲಿ ಓದ್ತಾ ಇದ್ದಾನೆ. ಅವನ್ನ ಹೇಳ್ತಿದ್ದಾನೆ, ಸರ್ ತುಂಬ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ, ಓದಲಿಕ್ಕೆ ಒಂದು ಒಳ್ಳೆ ವಾತಾವರಣ ಇದೆ. ಹಾಗಾಗಿ ಮುಂದೆ ನಿಮ್ಗೆ ತುಂಬ ಅವಕಾಶಗಳಿದೆ. ಹಾಗಾಗಿ ಈಗ ಇರುವಂಥ ಇನ್ನೊಂದು 100 ಡೇಸ್ ಏನಿದೆ, 4 ಮಂತ್ ಏನಿದೆ, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಅದನ್ನು ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡಬೇಕಾಗ್ತದೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನೊಂದು, ನೀವು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ನೀವು ನೀಟ್ನವರಾಗಿರಿ, JEE ಅವರಾಗಿರಿ, CET ಅವರಾಗಿರಿ ಅಥವಾ ಥಿಯರಿಯವರಾಗಿರಿ, ನೀವೊಂದು ಟೈಮ್ ಟೇಬಲ್ ಸೆಟಪ್ ಮಾಡಲೇಬೇಕು. ನಿಮಗೆ ಬೇಕಾದಾಗೆ ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು ಆ ಥರ ಟೈಮ್ ಟೇಬಲ್. ನಿಮ್ಗೊಂದು ವೇಳೆ ನೀವು ಬಯಾಲಜಿ ಓಕೆ ಫುಲ್ ಕಂಪ್ಲೀಟ್ ಆಗಿದೆ, ಫಿಸಿಕ್ಸ್ ಟಫ್ ಆಗ್ತಾಯಿದೆ, ಫಿಸಿಕ್ಸ್ಗೆ ಜಾಸ್ತಿ ಟೈಮ್ ಕೊಡಿ. ಕೆಮಿಸ್ಟ್ರಿ ಕಷ್ಟ ಆಗ್ತಾ ಉಂಟು, ಕೆಮಿಸ್ಟ್ರಿಗೆ ಜಾಸ್ತಿ ಟೈಮ್ ಕೊಡಿ. ನೀವು ಮೊದಲೇ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಇಲ್ಲಾಂದರೆ ಯಾವುದೂ ಸಾಧ್ಯ ಇಲ್ಲ. ಈಗ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಮೊದಲು ಪ್ಲ್ಯಾನ್ ಮಾಡ್ತಾರೆ, ಬಿಲ್ಡಿಂಗ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಪ್ಲ್ಯಾನ್ ಬೇಕು. ಸೊ ನಿಮಗೂ ಹಾಗೆ ನೀಟ್ ಕ್ರ್ಯಾಕ್ ಮಾಡಬೇಕು, JEE ಕ್ರ್ಯಾಕ್ ಮಾಡಬೇಕು, CET ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದರೆ ಪ್ಲ್ಯಾನ್ ಬೇಕು. ವಿದೌಟ್ ಪ್ಲ್ಯಾನ್ ಸಾಧ್ಯವೇ ಇಲ್ಲ. ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡಿ, ಇಷ್ಟು ನಾನು ಓದಲೇಬೇಕು ಅಂತೇಳಿ. ಮತ್ತು ಸರ್ ಹೇಳಿದಾಗೆ ಟೈಮ್ ಸೇಮ್ 24 ಗಂಟೆ ಅಷ್ಟೇ ಇರೋದು ಎಲ್ರಿಗೂ ಕೂಡ. ಸೊ 24 ಗಂಟೆಯಲ್ಲಿ ನಾವೆಷ್ಟು ಮಿನಿಮಮ್ ಅಂದರೂ ಕೂಡ ಒಂದು 12 ಗಂಟೆ ಓದಲೇಬೇಕು, ಮಿನಿಮಮ್. ಅದು ಮ್ಯಾಕ್ಸಿಮಮ್ 18 ಗಂಟೆ ಓದಿದವರು ಇರ್ತಾರೆ, ಮಿನಿಮಮ್ ಅಂದರೂ ಕೂಡ 10 ರಿಂದ 12 ಗಂಟೆ ಓದಲೇಬೇಕು. ಒಬ್ಬ ನೀಟ್ ಆಸ್ಪಿರೆಂಟ್ ಆಗಿ ನೀವು 10 ರಿಂದ 12 ಗಂಟೆ ಓದಲಿಲ್ಲ ಅಂತ ಹೇಳಿದರೆ ನೀಟ್ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನೆನಪಿಟ್ಕೊಳ್ಳಿ. ಯಾಕಂದರೆ ನೀಟ್ ಅಂತ ಹೇಳಿದರೆ ನಿಮಗೆ ಮೆಮೊರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ನೀವು ಜಾಸ್ತಿ ಓದ್ತೀರಿ ಅಷ್ಟು ನಿಮಗೆ ಹೆಲ್ಪ್ ಆಗುವಂಥದ್ದು. ಮಿನಿಮಮ್ ಅಂದರೂ ಕೂಡ 10 to 12 ಅವರ್ ಓದಲೇಬೇಕು ನೀಟ್ ಆಸ್ಪಿರೆಂಟ್ಸ್, ಕಂಪಲ್ಸರಿಯಾಗಿ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಮ್ಮ ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ಯಾವ ಥರ ನಿಮಗೆ ನೀಟಲ್ಲಿ ಕ್ರ್ಯಾಕ್ ಮಾಡಬೇಕು, JEE CET ಅಚೀವ್ ಮಾಡಬೇಕು ಅಂತ ಹೇಳಿದರೆ ಒಂದು ಟೈಮ್ ಟೇಬಲ್ ನಿಮಗೆ ಬೇಕಾದಾಗೆ ಸೆಟಪ್ ಮಾಡ್ಕೊಳ್ಳಿ. ಅದರ ಪ್ರಕಾರ ನೀವು ಫಾಲೋಅಪ್ ಮಾಡಬೇಕು. ಸುಮ್ಮನೆ ಟೈಮ್ ಟೇಬಲ್ ಮಾಡೋದು, ಪ್ಲ್ಯಾನ್ ಮಾಡೋದು ಮಾತ್ರ ಅಲ್ಲ. ಸೊ ನೋಡಿ, ಸೊ 1 ಅವರಲ್ಲಿ ಎಷ್ಟು ಓದ್ತೀರಿ ಇಂಪಾರ್ಟೆಂಟ್, ನೀವು ಎಷ್ಟು ಗಂಟೆ ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ. ಸೊ ಸುಮ್ಮನೆ ಕೆಲವೊಮ್ಮೆ ಒಬ್ಬ ಸ್ಟೂಡೆಂಟ್, ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸ್ ತುಂಬ ಕೆಲವೊಮ್ಮೆ ಹಾಗೂ ಇರ್ತಾರೆ, ಸುಮ್ಮನೆ 12 ಗಂಟೆ ಕೂತ್ಕೊಳ್ಳೋದಷ್ಟೇ, ಓದೋದಿಲ್ಲ. ಸೊ ಅದು ಪ್ರಯೋಜನಕ್ಕೆ ಬರಲ್ಲ. ಸೊ ನೀವು ಎಷ್ಟು ಗಂಟೆ ಓದ್ತೀರಿ ಅಂತ ಹೇಳೋದಕ್ಕಿಂತಲೂ ಕೂಡ ಎಷ್ಟು ಓದಿದ್ದೀರಿ, ಇರುವ ಟೈಮಲ್ಲಿ ಎಷ್ಟು ಓದಿದ್ದೀರಿ, ಅದು ತುಂಬ ಇಂಪಾರ್ಟೆಂಟ್. 1 ಅವರಿಗೆ ಎಷ್ಟು ಪೇಜ್ ಓದಿದ್ದೀರಿ. 1 ಅವರಿಗೆ ಒಂದೇ ಪೇಜ್ ಓದಿದ್ರೆ 12 ಅವರಿಗೆ ಬರೀ 12 ಪೇಜ್ ಓದ್ಬೋದು. ಸೊ ನೀವು ರೀಡಿಂಗ್ ಸ್ಪೀಡನ್ನು ಜಾಸ್ತಿ ಮಾಡಲೇಬೇಕು. ನಮ್ಮ ಚೇತನ್ ರಾಮ್ ಸರ್ ಕೂಡ ಹೇಳಿದ್ರು ಅದ್ರ ಬಗ್ಗೆ. ರೀಡಿಂಗ್ ಸ್ಪೀಡ್, ನೀಟ್ ಆಸ್ಪಿರೆಂಟ್ ತುಂಬ ಸ್ಪೀಡಾಗಿ ಓದಲೇಬೇಕು ನೀವು. CET ಅವರು ಇರ್ಬೋದು, JEE ಅವರು ಇರ್ಬೋದು, ಸ್ಪೀಡಾಗಿ ಓದೋದು ಪ್ರಾಕ್ಟೀಸ್ ಮಾಡಿ. ನೀವು 1 ಅವರಿಗೆ ಎಷ್ಟು ಜಾಸ್ತಿ ಓದ್ತೀರಿ ಅಷ್ಟು ತುಂಬ ಹೆಲ್ಪ್ ಆಗುವಂಥದ್ದು ನಮಗೆ. ಹಾಗಾಗಿ ಮಿನಿಮಮ್ 10 to 12 ಅವರ್ ಓದಲೇಬೇಕು. ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಪ್ಲ್ಯಾನ್ ಮಾಡಿದರೆ ಮಾತ್ರ ಸಾಧ್ಯ ಅಚೀವ್ ಮಾಡಿ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇದು ಮೈನ್ ಪಾಯಿಂಟ್. ನೀಟ್ ಮತ್ತು JEE CET ಅವರಿಗೆ ಬೇಕಾಗಿರೋ ಮೈನ್ ಇದು ಪಾಯಿಂಟ್ಸ್. ಇದು NCERT ಮೈನ್, ವೆರಿ ಇಂಪಾರ್ಟೆಂಟ್. NCERT ಮತ್ತು ಯಾವ್ದು ನಾವು ವೀಕ್ ಇರ್ತೀವಿ ಅಂತೇಳಿ 11th ಹೆಚ್ಚಿನ ಸ್ಟೂಡೆಂಟ್ಸ್ ಫಸ್ಟ್ PUC, ನಮ್ಮ ಕರ್ನಾಟಕ ಬೋರ್ಡ್ ಅವ್ರು ಏನು ಹೇಳ್ತೇವೆ, ಫಸ್ಟ್ PUC ಅಂತ ಹೇಳ್ತೇವೆ. ಸೊ ಈ ಫಸ್ಟ್ PUC ಇದ್ದು ನೀಟ್ ಬರೆಯೋರಿಗೆ 50% ಬಂದೇ ಬರ್ತದೆ. ಸೊ ಫಸ್ಟ್ PUCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ಮಾತ್ರ ನೀಟಲ್ಲಿ ಒಳ್ಳೆ ಸ್ಕೋರ್ ಬರುವಂಥದ್ದು. ಯಾಕಂದರೆ ಇಲ್ಲಾಂದರೆ 50% ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ ತೆಗಿಲಿಕ್ಕೆ ಆಗ್ತದೆ, ಇನ್ನೂ 50% ಹೋಗ್ತದೆ. ಮಿನಿಮಮ್ ಅಂದರೂ ಕೂಡ ಈಗ 600 ತೆಗಿಲೇಬೇಕು ಮಾರ್ಕ್ ನೀಟ್ನವರು. ಆ ಥರ ತೆಗಿಬೇಕು ಅಂತ ಹೇಳಿದರೆ ಫಸ್ಟ್ PUC ಕಾನ್ಸೆಪ್ಟನ್ನು ಥರ ಮಾಡ್ಕೊಳ್ಳಿ.
ಸಿ ಟಿ ಅವರಿಗೆ ಕೂಡ 40% ಫಸ್ಟ್ ಪಿ ಯು ಸಿ ಇದೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು. ಓಕೆ, ಎಸ್. ಸೊ ನನ್ನ ನೀಟ್ ಮತ್ತು ಯಾವ ಥರ ನಾವು ರೆಡಿ ಆಗಬೇಕು ಅಂತ ಪಾಯಿಂಟ್ ಹೇಳಿದ್ದೇನೆ. ನಿಮ್ಗೇನಾದರೂ ಡೌಟ್ಗಳಿದ್ರೆ ಕೇಳಿ. ನೀಟ್ ಬಗ್ಗೆ JEE CET ಯಾವ ಥರ ರೆಡಿ ಆಗಬೇಕು ಅಂತ ಹೇಳೋ ಡೌಟ್ಗಳಿದ್ರೆ ಕೇಳ್ಬೋದು.